ಸ್ಕೂಲ್ ಯೂನಿಫಾರ್ಮಲ್ಲಿ ನನ್ನ ಮಗನ ನೋಡ್ತಿದ್ರೆ ಅನಿಸ್ಬಿಡುತ್ತೆ, ಅಯ್ಯೋ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನಾ ಅಂತಂದೇಳಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ಸ್ಕೂಲಿಗೆ ಹೋಗಿದ್ದೆ ಆಫ್ಟರ್ನೂನೇ. ಒಂದು ಸ್ವಲ್ಪ ಬೇಗ ಹೋಗೋಣ, ಯಾಕೋ ಹೆಲ್ತ್ ಒಂದು ಸ್ವಲ್ಪ ಹುಷಾರು ಅನ್ನಿಸ್ತಿಲ್ಲ ಅಂಥೇಳಿ ಬೇಗನೆ ಬಂದುಬಿಟ್ಟೆ ಆಫ್ಟರ್ನೂನು. ಅಲ್ಲಿಂದ ನಾವು ಸ್ಟ್ರೇಟಾಗಿ ನಮ್ಮ ಹಸ್ಬೆಂಡ್ ಮನೇಲಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರು ಬಂದು ಪಿಕ್ ಮಾಡಿಕೊಂಡು, ನೀನು ಎಷ್ಟು ದಿವಸದಿಂದ ಕಾಲು ಗೆಜ್ಜೆ ತೊಗೊಳೋಣ ಅಂತಿದೆಯೇ, ಇವತ್ತು ತೊಗೊಂಡು ಬರೋಣ ನಡಿ ಅಂತೇಳಿ ಸಿಲ್ವರ್ ಶಾಪಿಗೆ ಕರ್ಕೊಂಡೋದ್ರು. ಅಲ್ಲಿಂದ ಕಾಲು ಗೆಜ್ಜೆ ಕಾಲುಂಗುರ ಎಲ್ಲ ತೊಗೊಂಡು ನಾವು ಹೋಗಿದ್ದೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ರೆಸ್ಟೋರೆಂಟಿಗೆ ಹೋಗಿದ್ವಿ. ನಮ್ಮ ಆಶಾಗೆ ಯೂಶ್ವಲಿ ಇಡ್ಲಿ ಅಂದರೆ ತುಂಬ ಇಷ್ಟ. ಇಡ್ಲಿ ಆ್ಯಂಡ್ ಸಾಂಬಾರು, ಅವನಿಗೆ ಇಡ್ಲಿ ಆ್ಯಂಡ್ ಸಾಂಬಾರನ್ನ ತೊಗೊಂಡ್ವಿ. ನಾವು ಊಟ ಮಾಡಿರೋದು ಗೋಬಿ ಫ್ರೈಡ್ ರೈಸು. ಗೋಬಿ ಫ್ರೈಡ್ ರೈಸ್ ಮಾತ್ರ ಸಖತ್ತಾಗಿತ್ತು. ಗೋಬಿ ಮಾತ್ರ ತುಂಬ ಕ್ರಿಸ್ಪಿ ಆಗಿದ್ವು. ಅದ್ರ ಜೊತೆ ಮತ್ತು ಅವರು ವೆಜ್ ನೂಡಲ್ಸು ಸಹ ಆರ್ಡರ್ ಮಾಡಿದರು. ನೂಡಲ್ಸು ಓಕೆ ಆಗಿತ್ತು, ಅಷ್ಟು ನನಗೇನು ಇಷ್ಟ ಆಗಲಿಲ್ಲ. ನಾನು ಮಾತ್ರ ರೈಸೇ ತಿಂದೆ, ಅವ್ರ ನೂಡಲ್ಸ್ನ ತಿಂದ್ಕೊಂಡು ಮನೆಗೆ ಬಂದಮೇಲೆ ಒಂದು ಪಾರ್ಸಲ್ ಬಂತು. ಅದು ಪಾರ್ಸಲ್ ಏನು ಅಂತ ನಾಳೆ ತೋರಿಸ್ತೀನಿ. ನೋಡ್ಬೋದು ಕಾಲ್ಗೆಜ್ಜೆ ಹೆಂಗಿದೆ ಅಂತ ಕಮೆಂಟ್ ಡೌನ್ ಮಾಡಿ. ಹರ್ಷ ಮಲ್ಕೊಂಡಿದ್ದು ಇದ್ದ ತಕ್ಷಣ ಅವನಿಗೆ ಆ್ಯಪಲ್ ಬೇಕಾಗುತ್ತೆ, ಆ್ಯಪಲ್ನ ತಿನ್ನಕ್ಕೆ ಕೊಟ್ಟೆ. ನೈಟ್ ನೋಡ್ಬೋದು ನೀವು, ಯಾವುದಾದ್ರೂ ಬಟ್ಟೆ ಗಲೀಜಾಗಿದ್ದರೆ ಅದನ್ನ ವಾಷಿಂಗ್ ಮಿಷಿನ್ ಮೇಲೆ ಈ ಥರ ಒಸಿತಾನೆ. ನಿಮ್ಮ ಮನೆಯಲ್ಲೂ ಇದೇ ಥರ ಇದೆಯಾ ಬೇಬಿ ಹೇಳಿ ಕಮೆಂಟ್ ಮಾಡಿ.